ಶಿಕ್ಷಣದ ಬೀಮ್ಸ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮತ್ತು ಬೆಂಗಳೂರು ಅಕ್ವಿನ್ ಫೈನಾನ್ಷಿಯಲ್ ಸೊಲ್ಯೂಷನ್ಸ್ ರವರ ಸಹಯೋಗದಲ್ಲಿ ಮಹಿಳಾ ದಿನಾಚರಣೆ ಮತ್ತು ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಅಕ್ವಿನ್ ಸಂಸ್ಥೆಯ ಉಪಾಧ್ಯಕ್ಷರಾದ ರೇಷ್ಮಾ ಗೋಯಲ್ ಮಾತನಾಡಿ, ಮಹಿಳೆಯರು ಸ್ವಾವಲಂಬಿಗಳಾದರೆ ಸಮಾಜವು ಶಕ್ತಿವಂತವಾಗುತ್ತದೆ. ಇದಕ್ಕಾಗಿ ನಮ್ಮ ಸಂಸ್ಥೆಯು ಸದಾ ನಿಮ್ಮೊಂದಿಗೆ ಇರುತ್ತದೆ ಎಂದರು. ಇದೇ ವೇಳೆ ಅಕ್ವಿನ್ ಸಂಸ್ಥೆಯ ಅಧ್ಯಕ್ಷರಾದ ವಿಜಯ್ ಮಾತನಾಡಿ, ಮಹಿಳೆಯರ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮಾಜದ ಮುನ್ನಡೆಗೆ ತರತಕ್ಕದ್ದು ಪುರುಷರ ಕೆಲಸವಾಗಿದೆ. ಕೊರಟಗೆರೆಯ ಭೀಮ್ಸ್ ಸಂಸ್ಥೆಯಿಂದ ಸಾವಿರಾರು ಮಹಿಳೆಯರು ಉಚಿತವಾಗಿ ಕಂಪ್ಯೂಟರ್ ಹೊಲಿಗೆ ಕಸೂತಿ ತರಬೇತಿ ಪಡೆದು ಸ್ವತಂತ್ರ ಜೀವನ ನಡೆಸುತ್ತಿರುವುದು ಉತ್ತಮ ಸಾಧನೆಯಾಗಿದೆ ಎಂದರು. ಬೀಮ್ಸ್ ಸಂಸ್ಥೆಯ ಅಧ್ಯಕ್ಷರಾದ ರವಿಕುಮಾರ್, ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆವಿ ಪುರುಷೋತ್ತಮ್ ಹಾಗೂ ಸಂಸ್ಥೆಯ ವಿದ್ಯಾರ್ಥಿನಿಯರಾದ ನಾಗಲಕ್ಷ್ಮಿ, ಅನಂತಲಕ್ಷ್ಮಿ, ನಿಖಿತಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿನಿಯರಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಶಿಕ್ಷಕಿಯರಾದ ಶ್ರೀದೇವಿ, ನಾಗಮಣಿ, ಬರಹತ್, ಉನ್ನೀಸ್, ಚೈತ್ರ, ಸುಧಾ ಸೇರಿದಂತೆ ಸಂಸ್ಥೆಯ 400ಕ್ಕೂ ಹೆಚ್ಚು ಮಹಿಳೆಯರು ಹಾಜರಿದ್ದರು. Women's Day to all beautiful women present here. International Women's Day celebrated annually on 8th March. This day commemorates the cultural, political and socio-economic achievements of women. Women play a very vital role in building society and family. The first International Women's Day was celebrated by the United Nations in 1975. Every year, International Women's Day is celebrated with a theme. This year, United Nations Women are celebrating the International Women's Day 2025 under the theme for all women and girls equality, rights, empowerment. It recognizes the contribution of women and girls around the world. We respect all women and give them equal treatment in society. At last, I would like to share few words about PRDO. ಈಗ ನಮ್ಮ ಫ್ರೆಂಡ್ ಹೇಳ್ತಾ ಇದ್ರು, ಫ್ರೀ ಅಂತಂದರೆ ನಮ್ಮ ಮೈಂಡಿಗೆ ಬರೋದು ಎಲ್ಲ ಕಲ್ತ್ಕೊಂಡು ಬಂದ್ಬಿಡೋಣಪ್ಪ, ಏನೇನಿರುತ್ತೆ ಏನು ಸುಮ್ಮನೆ ಹೋಗೋದು ಬರೋದು ಅಷ್ಟೇ ಅಂತ ನಾವು ಅನ್ಕೊತೀವಿ. ಬಟ್ ನಾನು ಇಲ್ಲಿಗೆ ಬರೋಕ್ಕೆ ಮುಂಚೆ ಫ್ರೀ ಅಂತಂದರೆ ಹೇಗಿರುತ್ತೋ, 2 ದಿನ ಹೋಗ್ತೀನಿ ಬಿಟ್ಬಿಡ್ತೀನಪ್ಪ, ಮನೇಲಿ ಇರ್ಬೋದು ಅಷ್ಟೇ, ಅದೇ ಪರಿಸ್ಥಿತಿನ ಆಗೋದು. ದುಡ್ಡು ಕೊಟ್ಟೆ ನಾನು ಕಲ್ತಿಲ್ಲ, ಅಲ್ಲಿ 3 ತಿಂಗಳು ಹೋಗಿದ್ದೆ. ಬೇಸಿಕ್ಕು ನಾಲೆಜ್ ಏನು ಬರಲಿಲ್ಲ ನನಗೆ, ಕಂಪ್ಯೂಟರ್ ಕಲ್ತು ಸರ್ಟಿಫಿಕೇಟ್ ಒಂದು ಇಸ್ಕೊಂಡಿದ್ದೆ ಅಷ್ಟೇ ಅಂತ ನಾನು ಅನ್ಕೊಂಡೇ ಬಂದಿದ್ದು. ನಾವು ಇಲ್ಲಿಗೆ ಬಂದಾಗಲೇ ಆಸ್ ಇಟ್ ಇಸ್ ಅವ್ರು ಏನು ಹೇಳಿದ್ರು ಎಲ್ಲ ಅವ್ರು ಹೇಳ್ಬಿಟ್ಟಿದ್ದಾರೆ. ಏನು ಹೇಳ್ಬೇಕು ಅನ್ಕೊಂಡಿದ್ದೀನೋ ಎಲ್ಲ ಅವ್ರು ಹೇಳ್ಬಿಟ್ಟಿದ್ದಾರೆ. 100% ಅದು ಫ್ರೀ ಅಂತಂದರೆ ಎಲ್ಲರ ಮೈಂಡಿಗೆ ಬರೋದು ಅದೇ ಅಲ್ವಾ. 2 ದಿನ ಹೋಗ್ತೀವಿ ಅಷ್ಟೇ, ಕಲಿಸೋದವರು ಇನ್ನು ಮನೆ ಅಷ್ಟೇ ಮುಗೀತು ಅಂತ ಅನ್ಕೊತೀವಿ. ಬಟ್ ಇಲ್ಲಿಗೆ ಬಂದಾಗ ನನ್ನ ಕಾನ್ಫಿಡೆಂಟ್ ಏನು ಬಂತು ಅಂದರೆ ಫುಲ್ ನಾನು ಕಲಿತೀನಿ. ಇದಾದ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಟ್ಯಾಲಿ ಕಲಿಬೇಕು, ಎಂಬ್ರಾಯ್ಡಿಂಗ್ ಕಲಿಬೇಕು. ಟೀಚರ್ಸ್ ಎಲ್ಲರೂ ಅದೇ ಥರನೇ ಕೋಆಪ್ರೇಟ್ ಮಾಡ್ತಿದ್ದಾರೆ ಮಕ್ಕಳಿಗೆ. ನೋ ಪ್ಯಾಶುಯಾಲಿಟಿ ಇಯರ್, ಈಕ್ವಲ್ ಆಗಿ ಹೇಳ್ಕೊಡ್ತಿದ್ದಾರೆ ಎಲ್ಲ ಮಕ್ಳಿಗೂ ಏನು ಹೇಳ್ಕೊಡ್ಬೇಕು ಅದೆಲ್ಲನೂ. ಸೊ ಹಂಗಾಗಿ ನನಗೆ ಇನ್ನೂ ಕಲಿಬೇಕು ಅನ್ನೋ ಹುಮ್ಮಸ್ ನನ್ನ ಹೇಳಿ ಬಂತು. ಯಾಕಂದ್ರೆ ನಾನು ಹೌಸ್ ವೈಫು, ಪಾಸ್ಟ್ 10 years ವರ್ಕ್ ಮಾಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಟೀಚರಾಗಿ ವರ್ಕ್ ಮಾಡಿದ್ದೀನಿ. ಬಟ್ ಈಗ ಇನ್ನೂ ನನಗೆ ವರ್ಕ್ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ಇಲ್ಲಿ ಬಂದ ಮೇಲೆ ಬಂದಿದ್ದು. ಕಂಪ್ಯೂಟರ್ ಅದೆಲ್ಲ ಕಲಿತ ಮೇಲೆ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. 10 ಸಲ ಕರೆದ್ರೂ ಫೇಸಲ್ಲಿ ಒಂಚೂರು ಎಕ್ಸ್ಪ್ರೆಷನ್, ಅಯ್ಯೋ ಕರೆದ್ರಲ್ಲಪ್ಪ ಇಷ್ಟೆಲ್ಲ ಕರೀತಾರೆ ಅನ್ನೋ ಒಂಚೂರು ಫೇಸಲ್ಲಿ ನಾನು ಯಾವತ್ತೂ ನೋಡಿ. ಇಲ್ಲಿ 2 months ಆಯಿತು ಆಗಿದೆ. ನಾನು ಕೋಚಿಂಗ್ ಇನ್ನೂ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ಮಂತಿಂದ ಆಗಿದೆ. ಟೈಲರಿಂಗ್ ಸೇರಿದ್ದೀನಿ. ಕೋಚಿಂಗ್ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗ್ತಿದೆ. ನಾನು ಒಂದು ಸ್ವಲ್ಪ
ಅವ್ರನ್ನ ಸಾಕ್ಬೇಕು ಅಂತ ನನಗಿತ್ತು. ಇಲ್ಲಿ ನಮ್ಮ ಅಣ್ಣ ಹೇಳಿದ್ರು, ಇಲ್ಲಿ ಫ್ರೀಯಾಗಿ ಕಲ್ಸ್ಕೊಡ್ತಾರೆ, ಹೋಗು ಅಲ್ಲಿ ಟೈಲರಿಂಗ್ ಆಗಲಿ ಏನಾದರೂ ಒಂದು ನೋಡ್ಕೊ, ನೀನು ಒಂದು ಇದ್ರಾಗೆ ಲೆವೆಲ್ಗೆ ಬರಬೇಕಲ್ಲ, ನೀನೇ ಸುಮ್ಮನೆ ಇದ್ರೆ ಆಗಲ್ಲ, ತಂದೆ ತಾಯಿನ ಸಾಕಬೇಕು ಅಂತ ನನಗೊಂದು ಆಸೆ ಇತ್ತು. ಇದಾದ್ಮೇಲೆ ನಾನು ಸ್ವಂತ ಟೈಲರಿಂಗ್ ಓಪನ್ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ಸೊ ಕಲ್ತಿದ್ದೀನಿ, ಚೆನ್ನಾಗೂ ಹೇಳ್ಕೊಡ್ತಿದ್ದಾರೆ ಟೀಚರ್ಸು. ಈ ಥರ ಇರುತ್ತೆ ಅನ್ನೋ ಮೈಂಡ್ಸೆಟ್ ನಿಮಗೆ ಚೇಂಜ್ ಮಾಡಿದ್ದಾರೆ ಅಂದಮೇಲೆ ನೀವು ಇದನ್ನ ಬಳಸ್ಕೊಂಡು ಒಂದು ಒಳ್ಳೆ ಕಡೆ ಜಾಬ್ ಆಗಿ ನೀವು ಮುಂದೆ ಹೋದ್ಮೇಲೆ ವಾಪಸ್ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಇದನ್ನ ನೆನಪಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಲೈಫಲ್ಲಿ ನಾವು ಒಂದು ಡಿಸಿಪ್ಲಿನ್ ಅನ್ನೋದನ್ನ ಅಳವಡಿಸ್ಕೋಬೇಕು. ಹಾಗಾಗಿ ಎಲ್ಲರೂ ಒಂದು ನೀತಿ ಅಂದರೆ ನಮ್ಮ ಡಿಸಿಪ್ಲಿನ್ ಏನಿರುತ್ತೆ ಅದನ್ನು ಅಳವಡಿಸ್ಕೊಂಡ್ರೆ ಮಾತ್ರ ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ. ಸೊ ನನ್ನ ಅನಿಸಿಕೆ ಪ್ರಕಾರ ಇರೋ ಪ್ರತಿಯೊಬ್ಬರಿಗೂ ಒಂದೊಂದು ಕ್ರಿಯೇಟಿವ್ ಮೈಂಡ್ ಇದೆ. ಒಬ್ಬೊಬ್ರು ಎಲ್ಲರೂ ಒಂದೇ ಥರ ಯೋಚನೆ ಮಾಡಲ್ಲ, ಬಟ್ ಎಲ್ಲರೂ ಡಿಫ್ರೆಂಟಾಗಿ ಯೋಚನೆ ಮಾಡ್ತೀರಾ. ಸೊ ನೀವು ನಿಮ್ಮದೇ ರೀತಿಯಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಿ ಅಂತ ಬಯಸ್ತೀನಿ. ಹಾಗೆ ನನಗೆ ಒಂದು ಖುಷಿ ವಿಷಯ ಏನು ಅಂದರೆ, ನನಗೆ ಈ ಸಂಸ್ಥೆ ಬಗ್ಗೆ ಗೊತ್ತಿರಲಿಲ್ಲ. ನನ್ನ ಫ್ರೆಂಡಿಂದ ನನಗೆ ಗೊತ್ತಾಗಿದ್ದು. ನಾನು ಅಂದ್ಕೊಂಡಿದ್ದೆ ಫಸ್ಟ್ಗೆ ಫ್ರೀ ಕೋಚಿಂಗ್ ಅಂದರೆ ಸುಮ್ಮನೆ ಹಾಗೆ ಹೇಳ್ಕೊಟ್ಬಿಡ್ತಾರೆ ಅಥವಾ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲ್ಲ ಅನ್ನೋ ಒಂದು ಮೈಂಡ್ ಥಾಟ್ ಎಲ್ರಿಗೂ ಇರುತ್ತೆ. ಥಾಟ್ ಮೈಂಡಲ್ಲಿ ಎಲ್ರಿಗೂ ಇರುತ್ತೆ. ಹಾಗಾಗಿ ನಾನು ಹಾಗೆ ಅಂದ್ಕೊಂಡಿದ್ದೆ, ಸುಮ್ಮನೆ ಏನೋ ಹೇಳ್ತಾರೆ ಬಿಡು ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಇಲ್ಲಿಗೆ ಬಂದಮೇಲೆ ಏನೋ ಒಂದು ವಿಷಯ ಅರ್ಥ ಆಗಿದ್ದು ಅಂದರೆ, ಟೀಚರ್ಸ್ ಇಲ್ಲಿ ಏನು ಹೇಳಿದ್ದಾರೆ ಅವರು ಹೇಳ್ಕೊಡೋ ವಿಷಯದಲ್ಲಿ ಮಾತ್ರ ಟೀಚರ್ಸ್, ಬಟ್ ಮಾತಾಡ್ಸೋದಾಗಿರ್ಬೋದು ಅಥವಾ ನಮ್ಮನ್ನು ಟ್ರೀಟ್ ಮಾಡೋದಾಗಿರ್ಬೋದು ಒಳ್ಳೆ ಫ್ರೆಂಡ್ ಥರ ಟ್ರೀಟ್ ಮಾಡ್ತಾರೆ. ಆ್ಯಂಡ್ ನನಗೆ ಆ ವಿಷಯಕ್ಕೆ ತುಂಬ ಖುಷಿ ಇದೆ. ನನಗೆ ನಿಜವಾಗ್ಲೂ ಕಾಲೇಜ್ ಡೇಸಲ್ಲಿ ತುಂಬ ಸ್ಟೇಜ್ ಫಿಯರ್ ಇರ್ತಿತ್ತು, ಅಥವಾ ಟೀಚರ್ಸ್ ಹತ್ರ ಏನಾದರೂ ಡೌಟ್ ಕೇಳಬೇಕು ಅಂದರೆ ತುಂಬ ಹೆದರ್ಕೋತಾ ಇದೆ, ಹೆಸಿಟೇಷನ್ ಇರ್ತಿತ್ತು. ಬಟ್ ಇಲ್ಲಿಗೆ ಬಂದಮೇಲೆ ಟೀಚರ್ಸ್ ಇಲ್ಲ ಆರಾಮಾಗಿ ಕೇಳ್ಬೋದು ಅಂತ ಒಂದ್ಸರಿ ಅಲ್ಲ 2 ಸರಿ ಕೇಳಿದ್ರೆ ಹೇಳ್ಕೊಡ್ತಾರೆ. ಆ ವಿಷಯಕ್ಕೆ ನನಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಮ್ಯಾಮ್. ಎಲ್ಲರಿಗೂ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ನನಗೆ ಹಾಗಾಗಿ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಹಾಗೆ ಇಲ್ಲಿಗೆ ಬಂದಮೇಲೆ ನನಗೆ ಅನ್ನಿಸ್ತು, ನಾನು ಇದಕ್ಕೂ ಮುಂಚೆ ಒಂದ್ಸರಿ ಕಂಪ್ಯೂಟರ್ ಕ್ಲಾಸ್ಗೆ ಅಂತ ಬೇರೆ ಕಡೆ ಪೇ ಮಾಡಿ ಹೋಗ್ತೀವಿ ಗೊತ್ತಾ, ದುಡ್ಡು ಕೊಟ್ಬಿಟ್ಟು ಕಲ್ತೀವಿ ಅಲ್ಲ, ಅಲ್ಲಿ ಹೋಗಿ ಜಾಯಿನ್ ಆಗಿದೆ. ಬಟ್ ಅಲ್ಲಿ ನಾನು ಫಾರ್ ಎಕ್ಸಾಂಪಲ್ ಒಂದು 8,000 ಇರುತ್ತೆ ಪೇ ಮಾಡೋದು ಅಂದರೆ, ಅವ್ರು ಹೇಗಂದರೆ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಸಿಸ್ಟಮ್ ಇಟ್ಕೊಂಡಿದ್ರು, ಅದ್ರ ಮಾತ್ರ ಹೇಳ್ಕೊಡ್ತಾ ಇದ್ರು. ಅಂದರೆ ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು, ನಾವು ಕಲಿತ್ರೆ ಕಲಿಬೋದು, ಬಿಟ್ಟರೆ ಬಿಡ್ಬೋದು, ಅದು ನಮ್ಮ ಇಂಟ್ರೆಸ್ಟ್ ಅಂತ ಹೇಳ್ತಿದ್ರು. ಒಂದು ವೇಳೆ ನಾನು ಅಲ್ಲಿ ಡಬಲ್ ಅಮೌಂಟ್ ಕಟ್ಟಿ ತುಂಬ ಚೆನ್ನಾಗಿ ಕಲ್ತ್ಕೋತೀನಿ ಅಂತ ಅಂದಿದ್ರು, ಇಷ್ಟು ಚೆನ್ನಾಗಿ ನಾನು ಕಲಿತಿರ್ಲಿಲ್ಲ ಅನ್ನೋದು ನನ್ನ ಅನಿಸಿಕೆ. ಇಲ್ಲಿ ಫ್ರೀ ಅನ್ನೋದಕ್ಕಿಂತ ದುಡ್ಡು ಕೊಟ್ಟಿದ್ರು ನನಗೆ ಈ ಥರ ಒಂದು ಒಳ್ಳೆ ಕೋಚಿಂಗ್ ಸಿಗ್ತಾ ಇರಲಿಲ್ಲ ಅನ್ನೋದು ಅನ್ನಿಸ್ತಿದ್ರು. ನನಗೆ ಇಲ್ಲಿಗೆ ಬಂದಮೇಲೆ ಅನ್ನಿಸ್ತು. ನಾನು ಅಲ್ಲೇ ಕಲ್ತಿದ್ರೆ ನಿಜವಾಗ್ಲೂ ಏನೂ ಕಲಿತಿರ್ಲಿಲ್ಲ. ಇಲ್ಲಿ ನನಗೆ ಕಂಪ್ಯೂಟರ್ ಕ್ಲಾಸ್ ಅಂತಲ್ಲ, ಬೇರೆ ಟೈಲರಿಂಗ್ ಕ್ಲಾಸ್ ಆಗಿರ್ಬೋದು, ಬೇರೆ ಕ್ಲಾಸಲ್ಲಿ ಆಗಿರ್ಬೋದು, ಅವ್ರದ್ದೇ ಆದ ಒಂದು ಕ್ರಿಯೇಟಿವಿಟಿ ಇರುತ್ತೆ. ಅದನ್ನು ನಮಗೆ ಹೇಳ್ಕೊಡ್ತಾರೆ. ಯಾವತ್ತು ನಾನು ಹೇಳ್ಕೊಡ್ಬಾರ್ದು ಅಥವಾ ಇವ್ಳಿಗೆ ಯಾಕೆ ಹೇಳಬೇಕು ಅನ್ನೋದು ಯಾರಿಗೂ ಇಲ್ಲಿ ಮೈಂಡ್ ಇಲ್ಲ. ಸೊ ಹಾಗಾಗಿ ಇಲ್ಲಿ ನಮ್ದೇನಿದ್ರು ವರ್ಕಿಂಗ್ ಮಾಡೋದು, ಯಾರೇನು ಮಾತಾಡ್ತಾರೆ ಅದನ್ನು ಕೂತ್ಕೊಂಡು ಬರೀತೀವಿ, ಅದನ್ನ ಯಥಾವತ್ತಾಗಿ ನಮ್ಮಲ್ಲಿ ಏನು ಬೇಕು ಕರೆಕ್ಷನ್ ಮಾಡ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಿ ಇಲ್ಲ ಟಿ ವಿಲಿ ಮತ್ತು ಪತ್ರಿಕೆಯಲ್ಲಿ ಹಾಕ್ತೀವಿ. ನಾವು ಯಾವಾಗಲೂ ವರ್ಷಕ್ಕೆ 1 ಬಾರಿ ಅಥವಾ 2 ಬಾರಿ, ಬಟ್ ನಾವು ಮಾತಾಡ್ತಿರೋದು ನಮ್ಮ ಅನುಭವದ ಮೇಲೆ. ಇವತ್ತು ನಿಜವಾಗ್ಲೂ ಇವತ್ತು ಸ್ಟೂಡೆಂಟ್ಸ್ ಮಾತಾಡಿದರೆ ನಮ್ಮ ಅನುಭವನೂ ಅಷ್ಟೊಂದಿಲ್ಲ, ಅವರು ಅಷ್ಟು ಚೆನ್ನಾಗಿ ಒಂದು ಟೆಕ್ನಿಕಲ್ ಪಾಯಿಂಟ್ ಆಗಿ ಮಾತಾಡೋದು ಅಂದರೆ ನಿಜವಾಗ್ಲೂ ನನಗೆ ಇಷ್ಟು ದಿನ ನಾನು ಬಂದಂತಹ DRDO ಫಂಕ್ಷನಲ್ಲಿ ಇವತ್ತು ಅತಿವಾಗಿ ಆಶ್ಚರ್ಯವಾಗಿತ್ತು. ಅಂದರೆ ನಮ್ಮ ಸ್ಟೂಡೆಂಟ್ಸು ಅಷ್ಟು ಚೆನ್ನಾಗಿ ಮಾತಾಡಿದ್ರು. ನಾಗಲಕ್ಷ್ಮಿ ಇರ್ಬೋದು, ಮತ್ತು ನಮ್ಮ ಏನಿವತ್ತು ಕನ್ನಡನ ಚಾಲೆಂಜ್ ಆಗಿ ತಗೊಂಡು ಕಲಿತಿರುವಂತಹ ನಮ್ಮ ಮೇಡಮ್ ಇರ್ಬೋದು, ತನ್ನ ಸಂಸಾರನ ನಾನು ಬರ್ತೀನಿ ಅನ್ನೋ ಈ ಒಂದು ಟೀನೇಜಲ್ಲಿ ಚಾಲೆಂಜ್ ಆಗಿ ತಗೊಂಡಿರೋಂಥ ಒಂದು ಮಗು ಇರ್ಬೋದು. ನಿಜವಾದ ಮಹಿಳಾ ದಿನಾಚರಣೆ, ನಿಜವಾದ ಮಹಿಳೆಯರ ಶಕ್ತಿಗೆ ಅರ್ಥ ಬಂದಿದ್ದು ಇವತ್ತು ಅಂತ ನಮ್ಗೆ ಅನಿಸ್ತಾ ಇದೆ. ನಮ್ಮ ಪತ್ರಕರ್ತ ನಾವು ಪತ್ರಿಕಾ ವೃತ್ತಿಗೆ ಬಂದು ಒಂದು 25 ವರ್ಷ ಕಳೆದಿದೆ. ಬಟ್ ಮಹಿಳಾ ದಿನಾಚರಣೆ ಅನ್ನೋದು ಸುಮ್ಮನೆ ಒಂದು ಆಚರಣೆ ಮಾಡಿ ಏನೋ ಒಂದು ಈಗ ಗಾಂಧಿ ಫೋಟೋಕ್ಕೆ ಒಂದು ಹಾರ ಹಾಕಿ ಅವತ್ತು ಮರ್ತ್ಬಿಡ್ತಿದ್ದೀವಿ, ವರ್ಷಕ್ಕೆ ಗಾಂಧಿನ ವಾಪಸ್ ಬಂದು ಆ ಥರ ಇಲ್ಲ. ಖಂಡಿತವಾಗ್ಲೂ ಒಂದು ಮಹಿಳಾ ದಿನಾಚರಣೆ ಅನ್ನೋದು ಇವತ್ತು ಒಂದು ಅರ್ಥಪೂರ್ಣವಾಗಿ ಎಲ್ಲ ಕಡೆ ಆಚರಿಸ್ತಾ ಇದೆ. ಕೇವಲ ಮಹಿಳಾ ದಿನಾಚರಣೆ ಯಾಕೆ ಆಚರಿಸ್ತಾ ಇದ್ದೀವಿ ಅಂದರೆ, ಮಹಿಳೆಯರಿಗೆ ನಮ್ಮ ಒಂದು ಭಾರತೀಯರಲ್ಲಿ ಒಂದು ವಿಶೇಷವಾದ ಒಂದು ಪ್ರಾತಿನಿಧ್ಯನ ಕೊಟ್ಟಿದ್ದೀವಿ. ನಿಜ, ಕೆಲವು ಕಡೆ ಅವ್ರ ಮೇಲೆ ಅರೇಂಜ್ಮೆಂಟ್ ಆಗುತ್ತೆ, ಎಲ್ಲ ಆಗುತ್ತೆ. ಆದರೆ ನಾವು ಮಹಿಳೆಯರನ್ನ ಒಂದು ದೇವಿಗೆ ಹೋಲಿಸ್ತೀವಿ, ಒಬ್ಬ ತಾಯಿಗೆ ಹೋಲಿಸ್ತೀವಿ, ಒಂದು ಪವಿತ್ರವಾದ ಭಾವನೆಗೆ ಹೋಲಿಸ್ತೀವಿ. ಯಾವುದೇ ಧರ್ಮದಲ್ಲಾಗಲಿ ನಾವು ನಮಸ್ಕಾರನೂ ಆಗ್ತೀವಿ ಎಲ್ಲ ದೇವರಿಗೆ. ಅದೇ ರೀತಿಯಾಗಿ ಮಹಿಳೆಯರು
ನನ್ನ ಒಂದು ಅನಿಸಿಕೆಯಲ್ಲಿ ಮೊದಲು ನಿಮಗೆ ನೀವು ಬೆಲೆ ಕೊಟ್ಕೋಬೇಕು. ಸೆಲ್ಫ್ ರೆಸ್ಪೆಕ್ಟ್ ಅಂತಾರಲ್ಲ, ನಾವು ಸೆಲ್ಫ್ ರೆಸ್ಪೆಕ್ಟ್ ಕೊಟ್ಕೊಂಡಾಗ ಮಾತ್ರ, ಅಂದರೆ ನಮಗೆ ನಾವು ಯಾವತ್ತು ನಾನು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ, ನಾನು ಯಾವ್ದ್ರಲ್ಲೂ ಕೀಳಿಲ್ಲ, ನನಗೆ ಯಾಕೆ ಬೆಲೆ ಇಲ್ಲ, ನಾನೇನು ಮಾಡ್ಬೋದು ಅನ್ನೋ ಒಂದು ಚಾಲೆಂಜ್ ಮಹಿಳೆಯರು ಕೊಟ್ಕೊಂಡಾಗ ಬೇರೆಯವರು ನಿಮಗೂ ರೆಸ್ಪೆಕ್ಟ್ ಕೊಡ್ತಾರೆ. ನಾವೇ ನಾವು ರೆಸ್ಪೆಕ್ಟ್ ಕೊಟ್ಕೊಂಡಿಲ್ಲ ಅಂದರೆ ಬೇರೆಯವರು ರೆಸ್ಪೆಕ್ಟ್ ಯಾರು ಕೊಡೋದಿಲ್ಲ. ಅದು ಇದು ಇವತ್ತಿನ ಭಾರತೀಯರಲ್ಲಿ ಕಟ್ಟಿಂಗ್. ನಾನು ನನ್ನ ಅನುಭವದಲ್ಲಿ ಹೇಳ್ಬೇಕಂದ್ರೆ, ನಮ್ಮ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಕೊಟ್ಟಂತಹ ಪ್ರಾಧಾನ್ಯ ಬೇರೆ ಎಲ್ಲೂ ಕೊಟ್ಟಿಲ್ಲ. ಅದನ್ನು ಉಪಯೋಗಿಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದೆ. ಇವತ್ತು ನಾವು ಮಹಿಳೆಯರನ್ನ ಮೇಲಕ್ಕೆ ತರಬೇಕು ಅಂತ 33% ರಿಸರ್ವೇಷನ್ ಸರ್ಕಾರ ಕೊಟ್ಟಿದೆ. ಇವತ್ತು ನಿಜವಾಗ್ಲೂ ನಾವು ಗ್ರಾಮ ಪಂಚಾಯತಿಗಳಿಗೆ ಹೋಗ್ತೀವಿ, ಅವ್ರ ಶ್ರಮದಿಂದೇ ಅವರ ಯಜಮಾನರು ಇರ್ತಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಕೆಲಸಕ್ಕೆ. ಆದರೆ ಇವತ್ತು ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಒಬ್ಬ ಸಚಿವ, ಅಂದ್ರೆ ಗೃಹ ಸಚಿವರ ಪಕ್ಕ ಕೂತ್ಕೊಂಡು ಗ್ರಾಮ ಪಂಚಾಯತಿ ಒಬ್ಬ ಸಾಮಾನ್ಯ ಮಹಿಳೆ ಒಬ್ಬ ಮನೆಗೆ ಹೋದಾಗ ಮತ್ತೆ ಅಡಿಗೆ ಮಾಡ್ತಾರೋ ಪಾಡಿಗೆ ನಾನಾಗಿ ಒಂಚೂರು ಕಲ್ತಿ ಏನಿಲ್ಲ ಅಂದ್ರೆ ನನ್ನ ಪಾಡಿಗೆ ನನ್ನ ಕಾಲ ಮೇಲೆ ನಿಂತ್ಕೋಬಹುದು. ಈವನ್ ಇಫ್ ಯು ಡೋಂಟ್ ಅರ್ನ್, ಅದು ಕಲ್ತಿದ್ದೇನೆ ಒಂದು ಹೆಮ್ಮೆ ಇರಬೇಕು. ಅದು ನಿಮಗೆ ಇಟ್ ವಿಲ್ ಟೇಕ್ ಯು ಅ ವೆರಿ ಲಾಂಗ್ ವೇ. ಆ್ಯಂಡ್ ಆಲ್ ದ ಟೀಚರ್ಸ್ ಹಿಯರ್, ಐ ಬೀನ್ ಸೀಯಿಂಗ್ ದೆಮ್ ಫಾರ್ ಲಾಸ್ಟ್ 2 years. ದೇ ಆರ್ ಎಕ್ಸ್ಟ್ರೀಮ್ಲಿ ನೈಸ್. ನಾನೇ ಬಂದಾಗ ಎಷ್ಟು ಸಲ ಕೇಳಿದ್ರೆ ನಾನು ಅದೇ ಕ್ವಶನ್ಸ್ ಕೇಳ್ತೀನಿ, ಅದನ್ನೇ ನನಗೆ ಹೇಳ್ಕೊಡ್ತಾರೆ. ಸೊ ಐ ಆಮ್ ಶ್ಯೂರ್ ನಿಮಗೂ ಅಷ್ಟೇ ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಇನ್ನೊಂದೇನೆಂದರೆ, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ರೈಟ್? ನಾವು ವಿಮೆನ್ ಏನಂದರೆ, ನಾವು ಸ್ವಲ್ಪ ಫಸ್ಟ್ ಪ್ರಯಾರಿಟೀಸ್ ಫಾರ್ ಅದರ್ಸ್, ವಿ ಗಿವ್ ಅವರ್ ಸೆಲ್ಸ್ ಲೀಸ್ಟ್ ಪ್ರಯಾರಿಟಿ. ಒಂದೆರಡು ದಿವಸ ಹುಷಾರಿಲ್ಲ ಅಂದರೆ ಹಂಗೆ ಬಿಟ್ಬಿಟ್ಟು ಹಂಗೆ ವಿ ಮೂವ್ ಆನ್, ಅದಾಗದೇ ಸರಿ ಹೋಗುತ್ತೆ ಅಂತ. ಬಟ್ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಫಾರ್ ಅವರ್ ಓನ್ ಸೇಕ್, ನಾವು ಬೇರೆಯವ್ರು ನೋಡ್ಕೋಬೇಕಂದ್ರೆ ಫಸ್ಟ್ ನಾವು ಕರೆಕ್ಟಾಗಿರ್ಬೇಕು ತಾನೆ, ನಾವು ಹುಷಾರಾಗಿರಬೇಕು. ಸೊ ಅದು ನಿಮ್ಮ ಹೆಲ್ತಿಗೂ ಒಂಚೂರು ಪ್ರಯಾರಿಟಿ ಕೊಡಿ. ನೀವು ಹೇಗೆ ಗ್ರೋ ಆಗಬೇಕು ಅದು ನಿಮಗೆ. ಮೈ ಓನ್ ಪಾಯಿಂಟ್ ಹಿಯರ್ ಇಸ್, ಹೌ ಡು ಐ ರೆಸ್ಪೆಕ್ಟ್ ಮೈ ಸೆಲ್ಫ್, ಹೌ ಡು ಐ ಗಿವ್ ಸ್ಪೇಸ್ ಟು ಮೈ ಸೆಲ್ಫ್, ಹೌ ಡು ಐ ಮೇಕ್ ಶೂರ್ ಐ ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ಅಲ್ಲಿ ಲೆಟ್ ಸ್ಟಾರ್ಟ್ ಫ್ರಮ್ ದೇರ್, ರೈಟ್? ಇದು ಯಾರ ಜೊತೆನೂ ಕಾಂಪಿಟೇಷನ್ ಇಲ್ಲ. ನಿಮಗೆ ನೀವೇ ಕಾಂಪಿಟೇಷನ್. ನಿಮ್ಗೆ ಎಷ್ಟು ಬೇಕೋ ನೀವು ಮುಂದೆ ಬರ್ಬೋದು. ಎಫರ್ಟು ನಿಮ್ಮದೇ ಇರ್ಬೇಕು. ಸರ್ ಹೇಳ್ದಂಗೆ ಏನು ಮಾಡಬೇಕು ಮಾಡ್ಬೋದು. ಇಟ್ಸ್ ಟುಡೇ ಎವ್ರಿಥಿಂಗ್ ಈಸ್ ಅವೈಲೇಬಲ್ ಆನ್ ದ ಮೊಬೈಲ್. ನಿಮ್ಗೆ ಯಾರ ಮೇಲೂ ಡಿಪೆಂಡೆನ್ಸಿ ಬೇಡ. ಬರೀ ರೀಲ್ಸ್ ಇಸ್ ಬಿಕಮಿಂಗ್ ಎ ಪೇನ್ ಫಾರ್ ಅಸ್. ನನ್ನ ಮಗನೂ ನನಗೆ ರೀಲ್ಸ್ ಕಳಿಸ್ತಾನೆ. ಅವ್ನು ಬರೀ ವಿಮೆನ್ಸ್ ಡೇಗೆ, ಮದರ್ಸ್ ಡೇಗೆ ಕೆಲಸ ಮಾಡೋದು ಮನೇಲಿ. ಅದು ಬಿಟ್ಟು ಬಾಕಿ ನನ್ನ ಇಲ್ಲಿ ಪ್ಲೇಟ್ ಇಟ್ಬಿಟ್ಟು ಹೋಗ್ತಾರೆ. ಸೊ ಸ್ಟಾರ್ಟ್ ಫ್ರಮ್ ಯುವರ್ ಹೌಸ್, ಸ್ಟಾರ್ಟ್ ಫಾರ್ ಯುವರ್ ಸೆಲ್ಫ್. ದಟ್ಸ್ ಆಲ್ ಐ ವುಡ್ ಸೇ. ಎಲ್ಲರೂ ಸ್ಪೀಚ್ ಕೊಟ್ಟಿದ್ದಾರೆ. ನಿಮ್ಗೇನಾರ ನನಗೆ ಕೇಳಬೇಕಂತಿದ್ರೆ ಧೈರ್ಯವಾಗಿ ಎದ್ದು ನಿಂತ್ಕೊಂಡು ಕೇಳಿ. ಐ ಜಸ್ಟ್ ವಾಂಟೆಡ್ ಟು ಆನ್ಸರ್ ಎನಿ ಕ್ವೆಶನ್ಸ್ ದಟ್ ಯು ಮೇ ಹ್ಯಾವ್. ನಾನು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸರ್, ನನಗೆ ಇಷ್ಟು ಜನ ಇರ್ತಾರೆ ಅಂತ ಗೊತ್ತಿರಲಿಲ್ಲ. ಇಲ್ಲಾಂದರೆ ಪ್ರಾಬ್ಲಿ ನೆಕ್ಸ್ಟ್ ಟೈಮ್ ನಾನು ಒಂದು ಸೀರೆ ಉಟ್ಕೊಂಡು ಬಂದು ನಮಗೀಗೆ ರೆಡಿಯಾಗಿ ಬಂದು ಎಷ್ಟು ಜನ ಇದ್ದಾರೆ? ನಾನು 300-400 ಜನ ಅಂತ ಟೀಚರ್ಸ್ ಎಲ್ಲ ನೋಡಿ ಆಮೇಲೆ ಗೊತ್ತಾಯ್ತು. ನಾನು ವಿಜಯ್ ಹೇಳಿದೆ, ವಿಜಯ್ ಹಿಂಗ ಕರ್ಕೊಂಡು ಬರೋದು ನನ್ನ ಅಂತ. ಸೊ ಏನಿದ್ರು ವಿಜಯ್ಗೆ ಬ್ಲೇಮ್ ಮಾಡೋದು ನಾನು. ಸೊ ಯಾರಿಗಾರ ಏನಾರ ಕ್ವೆಶ್ಚನ್ ಕೇಳಬೇಕಾ, ಧೈರ್ಯವಾಗಿ ನಿಂತ್ಕೊಂಡು ಕೇಳಿ. ಎನಿಥಿಂಗ್ ದಟ್ ಯು ವುಡ್ ವಾಂಟ್ ಟು ಆಸ್ಕ್ ಮೀ, ಎನಿವನ್. ನಿಮ್ಮನ್ನು ನೋಡಿ ನಿಮ್ಮ ಥರ ಆಗ್ಬೇಕು ಅನ್ನೋದು, that one person, if you can change their mindset, you achieved what you wanted.